ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ 10 ವಿಭೂತಿ ಯೋಗ, ಭಗವಂತನ ಐಶ್ವರ್ಯದಲ್ಲಿ ಶ್ಲೋಕ 33ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶ್ಲೋಕ 33. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯ ಕಾಲೋ ದಾತಾಹಂ ವಿಶ್ವತೋಮುಖಃ. ಅನುವಾದ: ಅಕ್ಷರಗಳಲ್ಲಿ ನಾನು ಆ, ಸಮಾಸಗಳಲ್ಲಿ ದ್ವಂದ್ವ ಸಮಾದ, ನಾನೇ ಅಕ್ಷಯವಾದ ಕಾಲ, ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ. ಇದರ ಭಾವಾರ್ಥ: ಸಂಸ್ಕೃತದ ವರ್ಣಮಾಲೆಯ ಮೊದಲ ಅಕ್ಷರ ಆಕಾರ. ಇದು ವೇದ ಸಾಹಿತ್ಯದ ಪ್ರಾರಂಭ. ಆಕಾರವಿಲ್ಲದೆ ಏನನ್ನೂ ಸಹ ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಆ ಅನ್ನೋದು ಶಬ್ದದ ಪ್ರಾರಂಭ. ಸಂಸ್ಕೃತದಲ್ಲಿ ಹಲವಾರು ಸಮಾಸ ಪದಗಳಿವೆ. ಅವುಗಳಲ್ಲಿ ರಾಮ ಕೃಷ್ಣ ಅನ್ನುವಂತಹ ಪದಗಳನ್ನು ದ್ವಂದ್ವ ಅಂತ ಕರೆಯುತ್ತಾರೆ. ಈ ದ್ವಂದ್ವ ಸಮಾಸದಲ್ಲಿ ರಾಮ ಕೃಷ್ಣ ಎನ್ನುವ ಎರಡೂ ಪದಗಳಿಗೆ ಒಂದೇ ರೂಪವಿದೆ. ಅದಕ್ಕೆ ಈ ಸಮಾಸವನ್ನು ದ್ವಂದ್ವ ಎಂದು ಕರೆಯುತ್ತಾರೆ. ಕೊಲ್ಲುವವರಲ್ಲೆಲ್ಲ ಕಾಲವೇ ಕಟ್ಟ ಕಡೆಯಿದು, ಏಕೆಂದರೆ ಈ ಕಾಲವು ಎಲ್ಲವನ್ನೂ ಕೊಲ್ಲುತ್ತದೆ. ಅದು ಕೃಷ್ಣನ ಪ್ರತಿನಿಧಿ, ಏಕೆಂದರೆ ಕಾಲ ಬಂದಾಗ ಪ್ರಳಯಾಗ್ನಿ ಉಂಟಾಗಿ ಎಲ್ಲವೂ ನಾಶವಾಗುತ್ತದೆ. ಸೃಷ್ಟಿಕರ್ತರಾದ ಜೀವಿಗಳಲ್ಲಿ ಚತುರ್ಮುಖನಾದಂತಹ ಬ್ರಹ್ಮನೇ ಪ್ರಧಾನವಾದವನು. ಆದ್ದರಿಂದ ಆ ಬ್ರಹ್ಮನು ಕೂಡ ಕೃಷ್ಣನ ಪ್ರತಿನಿಧಿಯೇ ಆಗಿದ್ದಾನೆ. ಶ್ಲೋಕ 34. ಮೃತ್ಯು ಸರ್ವಹರಶ್ಚಾಹಮುದ್ಭವಶ್ಚ ಭವಿಷ್ಯತಾಂ ಕೀರ್ತಿಃ ಶ್ರೀರ್ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿಃ ಕ್ಷಮಾ. ಅನುವಾದ: ಸರ್ವಭಕ್ಷಕನಾದ ಮೃತ್ಯುವು ಕೂಡ ನಾನೇ. ಇನ್ನೂ ಹುಟ್ಟಲಿರುವಂತಹ ಎಲ್ಲದರ ಉತ್ಪತ್ತಿ ತತ್ವ ಕೂಡ ನಾನೇ. ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕು, ಸ್ಮೃತಿ, ಮೇಧಾಶಕ್ತಿ, ದೃಢತೆ ಮತ್ತು ತಾಳ್ಮೆ ಇವೆಲ್ಲವೂ ಕೂಡ ನಾನೇ. ಇದರ ಭಾವಾರ್ಥ: ಮನುಷ್ಯನು ಹುಟ್ಟಿದಾಗಿನಿಂದ ಸಾಯುವವರೆಗೂ ಪ್ರತಿ ಕ್ಷಣವೂ ಸಾಯುತ್ತಿರುತ್ತಾನೆ. ಈ ರೀತಿಯಲ್ಲಿ ಸಾವು ಅನ್ನೋದು ಜೀವಿಯನ್ನು ಪ್ರತಿ ಕ್ಷಣ ತಿನ್ನುತ್ತಿರುತ್ತದೆ. ಜೀವಿಯ ಕಟ್ಟ ಕಡೆಯ ಪೆಟ್ಟಿಗೆ ಸಾವು ಅಂತ ಹೆಸರು. ಕೃಷ್ಣನೇ ಆ ಸಾವು. ಮುಂದಿನ ಬೆಳವಣಿಗೆಯ ವಿಷಯ ಹೇಳುವುದಾದರೆ, ಪ್ರತಿಯೊಂದು ಜೀವಿಯಲ್ಲಿ ಕೂಡ 6 ಮೂಲ ಬದಲಾವಣೆಗಳಾಗುತ್ತವೆ. ಮನುಷ್ಯರು ಹುಟ್ಟುತ್ತಾರೆ, ಬೆಳೆಯುತ್ತಾರೆ, ಕೆಲ ಕಾಲ ಇರುತ್ತಾರೆ, ಮಕ್ಕಳನ್ನು ಪಡೆಯುತ್ತಾರೆ, ಕ್ಷೀಣಿಸುತ್ತಾರೆ, ಸಾಯುತ್ತಾರೆ, ಕಡೆಗೆ ಮಾಯವಾಗುತ್ತಾರೆ. ಇವುಗಳಲ್ಲಿ ಮೊದಲನೆಯದು ಗರ್ಭದಿಂದ ಬಿಡುಗಡೆ. ಅದು ಕೃಷ್ಣ. ಹುಟ್ಟು ಅನ್ನುವುದು ಎಲ್ಲ ಮುಂದಿನ ಚಟುವಟಿಕೆಗಳ ಪ್ರಾರಂಭ. ಇಲ್ಲಿ ಪ್ರಸ್ತಾವಿಸಿರುವ 7 ಸಿರಿಗಳು: ಕೀರ್ತಿ, ಅದೃಷ್ಟ, ಸುಂದರವಾದ ಮಾತು, ಸ್ಮರಣಾಶಕ್ತಿ, ಬುದ್ಧಿಶಕ್ತಿ, ದೃಢತೆ ಮತ್ತು ತಾಳ್ಮೆ. ಇಲ್ಲಿ ಸ್ತ್ರೀ ಸಹಜ ಎಂದು ಪರಿಗಣಿಸಲಾಗಿದೆ. ಇವುಗಳಲ್ಲಿ ಕೆಲವು ಸಿರಿಗಳನ್ನು ಹೊಂದಿರುವವನು ಮಹಾನ್ ವ್ಯಕ್ತಿಯಾಗುತ್ತಾನೆ. ವ್ಯಕ್ತಿಯು ಧರ್ಮಿಷ್ಠನೆಂದು ಪ್ರಸಿದ್ಧನಾದರೆ ಅವನು ಮಹಿಮಾನ್ವಿತನಾಗುತ್ತಾನೆ. ಸಂಸ್ಕೃತ ಭಾಷೆಯು ಪರಿಪೂರ್ಣವಾದಂಥ ಒಂದು ಭಾಷೆ, ಅದಕ್ಕೆ ಅದು ಮಹಿಮಾನ್ವಿತವಾಗಿದೆ. ಅಧ್ಯಯನ ಮಾಡಿದ ನಂತರ ಮನುಷ್ಯನು ವಿಷಯವನ್ನು ಜ್ಞಾಪಿಸಿಕೊಳ್ಳಬಲ್ಲವನಾಗಿದ್ದರೆ ಅವನಿಗೆ ಸ್ಮರಣಾಶಕ್ತಿ ಅಥವಾ ಸ್ಮೃತಿ ಅನ್ನೋದು ಪ್ರಾಪ್ತವಾಗುತ್ತದೆ. ಬೇರೆ ಬೇರೆ ವಿಷಯಗಳನ್ನು ಕುರಿತು ಅಧಿಕ ಸಂಖ್ಯೆಯ ಪುಸ್ತಕಗಳನ್ನು ಓದಿ ಅವುಗಳನ್ನು ಅರ್ಥ ಮಾಡಿಕೊಂಡು ಅಗತ್ಯವಾದಾಗ ಅನ್ವಯಿಸುವಂಥ ಶಕ್ತಿಗೆ ಮೇಧಾಶಕ್ತಿ ಎಂದು ಹೆಸರು. ಅಸ್ಥಿರತೆಯನ್ನು ನಿವಾರಿಸಿಕೊಳ್ಳುವಂಥ ಶಕ್ತಿಯು ದೃಢತೆ ಅಥವಾ ಧೃತಿ ಆಗುತ್ತೆ. ಸಂಪೂರ್ಣವಾಗಿ ಅರ್ಹನಾದರೂ ನಮ್ರನಾಗಿ ಮೃದು ಸ್ವಭಾವದವನಾಗಿದ್ದು ದುಃಖದಲ್ಲಿಯೂ ಸುಖದಲ್ಲಿಯೂ ಸಮಚಿತ್ತನಾಗಿದ್ದವನಿಗೆ ತಾಳ್ಮೆ ಅನ್ನುವಂಥ ಒಂದು ಸಿರಿ ಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.